ಸಾರಿ ಬ್ರದರ್ಸ್, ಸ್ವಲ್ಪ ಸಿಗ್ನಲ್ ಏನೋ ತುಂಬಾ ವೀಕ್ ಆಗಿದೆ ಇವತ್ತು. ನೋಡೋಣ ದೇವರು ಯಾವ ರೀತಿ ನಮ್ಮನ್ನು ನಡೆಸ್ತಾರೆ ಅಂತ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸೋದರ ಕೇಳ್ತಾ ಇದೆಯಲ್ಲ, ಸೋದರ ಕೇಳ್ತಾ ಇದೆಯಲ್ಲ. ಓಕೆ, ಥ್ಯಾಂಕ್ ಯು. ಸೊ ಆ ರೀತಿಯಲ್ಲಿ ಈ ಈ ಒಂದು ವಿಷಯವನ್ನ ಏನಕ್ಕೆ ಯಹೂದ್ಯರನ್ನ ಕರೀತಾರೆ ಅಂತ ನೋಡ್ಬೇಕಾದ್ರೆ, ಒಂದು ವೇಳೆ ಇವರು ಬರಕ್ಕಿಂತ ಮುಂಚೆನೆ ಯೆರೂಸಲೇಮಿಂದ ಯಹೂದ್ಯರು ಏನಾದರೂ ಇವರಿಗೆ ಸುಳುವನ್ನ, ಅಲ್ಲಿರುವಂತ ಯಹೂದ್ಯರಿಗೆ ಸುಳುವನ್ನ ಕೊಟ್ಟು ಅಲ್ಲೂ ಕೂಡ ಇವರ ವಿಷಯದಲ್ಲಿ ತಪ್ಪಾಗಿ ಏನಾದರೂ ಮಾತನಾಡಿರಬಹುದು ಅನ್ನುವ ಒಂದು ಯೋಚನೆ ಒಂದು ವೇಳೆ ಪೌಲನ ಹತ್ರ ಇದ್ದಿರ್ಬೋದು. ಅದಕ್ಕೇನೆ ಅವರ ಒಂದು ಅನುಭವ ಯಾವ ರೀತಿ ಇತ್ತು ಅಂದ್ರೆ, ಅವರು ಹೋಗಿದ ಕಡೆ ಎಲ್ಲ ಕೂಡ ಆತನ ಸುವಾರ್ತೆಗೆ ವಿರುದ್ಧವಾಗಿದ್ದಂಥ ಯಹೂದ್ಯರು ಆತನ ಬಗ್ಗೆ ತಪ್ಪಾದ ಮಾಹಿತಿಯನ್ನ ಕೊಟ್ಟು ಆತನಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ರು ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಇಲ್ಲೂ ಕೂಡ ಅಲ್ಲಿ ಆ ಯಹೂದ್ಯರನ್ನ ಕರೆದ ನಂತರ ಅಲ್ಲಿ ಯಾವ ರೀತಿಯ ವಿಷಯ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಯಹೂದ್ಯರಿಗೆ ಒಂದು ನಂಬಿಕೆಯನ್ನ ತುಂಬಿಸ್ತಾರೆ. ಏನು ಅಂದ್ರೆ, ನಾನು ನಮ್ಮ ಜನರ ವಿರುದ್ಧವಾಗಿನೂ ಅಥವಾ ಆಚಾರ ವಿಚಾರಣೆ ವಿಷಯವಾಗಿನೂ ನಮ್ಮ ಪಿತೃಗಳ ವಿಷಯವಾಗಿನೂ ನಾನು ಯಾವುದೇ ತಪ್ಪನ್ನ ನಾನು ತಪ್ಪಾಗಿ ನಾನು ಹೇಳಿಲ್ಲ. ಆದರೆ ಕೂಡ ನನ್ನನ್ನ ಬಂದಿಯಾಗಿ, ನನ್ನನ್ನ ಖೈದಿಯಾಗಿ ಈ ರೋಮಾಪುರಕ್ಕೆ ಕರೆ ತಂದಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಇದು ನಾವು ಎಲ್ಲಿಂದ ಪ್ರಾರಂಭ ಮಾಡೋಣ ಅಂದ್ರೆ, ಅಪೊಸ್ತಲರ ಕಾರ್ಯಗಳು 28ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಅಪೊಸ್ತಲರ ಕಾರ್ಯಗಳು 28:17. ಓದನ್ರಿ ಯಾರು? 3 ದಿವಸಗಳಾದ ಮೇಲೆ ಪೌಲನು ಯಹೂದ್ಯರಲ್ಲಿ ಪ್ರಮುಖರನ್ನು ತನ್ನ ಬಳಿಗೆ ಕರೆಯಿಸಿದನು. ಅವರು ಕೂಡಿದ ಮೇಲೆ ಅವನು ಅವರಿಗೆ, ಸಹೋದರರೇ, ನಾನು ನಮ್ಮ ಜನರಿಗೂ ನಮ್ಮ ಪಿತೃಗಳ ಆಚಾರಗಳಿಗೂ ವಿರೋಧವಾಗಿ ಏನೂ ಮಾಡದವನಾದರೂ ಯೆರೂಸಲೇಮಿನಿಂದ ರೋಮಾಯರ ಕೈಗೆ ಸರಿಯವನಾಗಿ ಒಪ್ಪಿಸಲ್ಪಟ್ಟೆನು. ಸೊ ಈ ವಿಷಯವನ್ನ ತಿಳಿಸ್ತಾರೆ. ಇದನ್ನ ಕಳೆದ ವಾರ ನೋಡಿದ್ವಿ. ಸೊ ಈಗ ಆ ವಿಷಯವನ್ನ ತಿಳಿದ ತಕ್ಷಣ ಅಲ್ಲಿ ಯಾವ ರೀತಿಯ ಒಂದು ಕಾರ್ಯವನ್ನ ಹೇಳ್ತಾರೆ ಅಂದ್ರೆ, ನಾನು ಕಾರಣವಿಲ್ಲದೆ ಇಲ್ಲಿ ನಾನು ಬಂದಿಯಾಗಿ ಖೈದಿಯಾಗಿ ಬಂದಿದ್ದೀನಿ, ಆದರೆ ನಾನು ಈ ವಿಷಯಗಳನ್ನ ಹೇಳಿದಾಗ ನಮ್ಮ ಜನರೇ ನನ್ನ ವಿರುದ್ಧವಾಗಿ ಎದ್ದು ನಿಂತುಕೊಂಡಾಗ ನಾನು ಕೈಸರನ ಹತ್ರ ಈ ವಿಷಯಗಳನ್ನ ಒಪ್ಸೋದಕ್ಕೆ ನಾನು ಪ್ರಯತ್ನ ಮಾಡಿದೆ ಅನ್ನೋದನ್ನ ಅಪೊಸ್ತಲರ ಕಾರ್ಯಗಳು 28ನೇ ಅಧ್ಯಾಯ 18 ಮತ್ತೆ 19 ವಚನಗಳನ್ನ ಓದೋಣ. 28, 18 ಮತ್ತೆ 19 ವಚನಗಳು. ಅವರು ನನ್ನನ್ನು ವಿಚಾರಣೆ ಮಾಡಿ ನನ್ನಲ್ಲಿ ಮರಣದಂಡನೆಗೆ ಕಾರಣವೇನೂ ಇಲ್ಲದ್ದರಿಂದ ನನ್ನನ್ನು ಬಿಡಿಸಬೇಕೆಂದಿದ್ದರು. ಅದಕ್ಕೆ ಯಹೂದ್ಯರು ಅಡ್ಡ ಮಾತಾಡಿದ್ದರಿಂದ ನಾನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳಬೇಕಾಗಿ ಬಂತು. ನನ್ನ ಸ್ವದೇಶದವರ ಮೇಲೆ ದೋಷಾರೋಪಣೆ ಮಾಡಬೇಕೆಂಬ ಅಭಿಪ್ರಾಯದಿಂದ ಅದನ್ನು ಹೇಳಲಿಲ್ಲ. ನೋಡ್ರಿ ಸಹೋದರರೇ, ಅಲ್ಲಿ ಯಹೂದ್ಯರನ್ನ ಯಾವ ರೀತಿ ಅವರು ಮಾತನಾಡ್ತಾರೆ ಅಂದ್ರೆ, ನನ್ನನ್ನ ಬಂದಿ ಮಾಡಿ ರೋಮಾಪುರದ ನಾಯಕರು ನನ್ನ ವಿಚಾರವನ್ನ ಕೇಳಿ ನಾನು ಹೇಳಿದಂತ ಕಾರ್ಯಗಳನ್ನ ನೋಡಿ ನಾನು ಮರಣದಂಡನೆಗೆ ಪಾತ್ರನಲ್ಲ ಅಂತ ಅವರೇ ನಿರ್ಧಾರ ಮಾಡಿದ್ರು. ಆದ್ರೆ ನಮ್ಮ ಜನರಾದ ಯಹೂದ್ಯರು ಅದಕ್ಕೆ ಅಡ್ಡಿ ನಿಂತಾಗ ನಾನು ರೋಮಾಪುರಿಯ ಶತಾಧಿಪತಿಗೆ ಅಥವಾ ಚಕ್ರಾಧಿಪತಿಗೆ, ಸೀಸರ್ ಅನ್ನುವ ಚಕ್ರಾಧಿಪತಿಗೆ ನಾನು ವಿನ್ನಪಿಸ್ಕೊಂಡು ನಾನು ಈ ವಿಷಯವನ್ನ ಮಾಡಿದೆ. ಅದು ಕೂಡ ಯಾವುದೇ ರೀತಿಯ ಒಂದು ತಪ್ಪಾದ ಭಾವನೆಯಲ್ಲಿ ಅಥವಾ ನಮ್ಮ ಜನರ ವಿರುದ್ಧವಾಗಿ ನಾನು ಮಾಡಿಲ್ಲ. ಅಲ್ಲಿ ನನ್ನನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡೋದಕ್ಕೆ ನಾನು ಯಾವ ರೀತಿ ಇನ್ನ ಮುಂದುವರಿಬೇಕು ಅನ್ನೋ ಒಂದು ದೃಷ್ಟಿಯಲ್ಲೇ ಆ ಕಾರ್ಯಗಳನ್ನ ಮಾಡಿದೆ ಅಂತ ಹೇಳ್ತಾರೆ.
ಅದು ಹೇಳಿದ ನಂತರ ಒಂದು ವಿಶೇಷವಾದ ಒಂದು ವಾಕ್ಯವನ್ನ ಅಲ್ಲಿ ಮಾತಾಡ್ತಾರೆ. ಅದು 20ನೇ ವಚನವನ್ನು ನೋಡೋಣ, 18-20. ಈ ಕಾರಣದಿಂದ ನಾನು ನಿಮ್ಮನ್ನು ಕಂಡು ಮಾತಾಡಬೇಕೆಂದು ಕರೆಯಿಸಿದನು. ಇಸ್ರಾಯೇಲ್ ಜನರ ನಿರೀಕ್ಷೆಯ ನಿಮಿತ್ತವಾಗಿ ಈ ಬೇಡಿಯಿಂದ ಕಟ್ಟಲ್ಪಟ್ಟಿದ್ದೇನೆ ಎಂದು ಹೇಳಿದನು. ನೋಡ್ರಿ ಸಹೋದರ ಎಂತ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ, ಈ ಒಂದು ಸುದ್ದಿಯನ್ನ ನಾನು ನಿಮ್ಮಲ್ಲಿ ತಿಳಿಸೋದಕ್ಕೋಸ್ಕರ ನಿಮ್ಮನ್ನ ಕರೆದೆ. ಅದು ಮಾತ್ರವಲ್ಲ, ನಾನು ಈ ಬಂದಿ ಆಗೋದಕ್ಕೆ ಕಾರಣವನ್ನ ಹೇಳುವಾಗ ಹೇಳ್ತಾರೆ, ಇಸ್ರಾಯೇಲ್ ಜನರ ರಕ್ಷಣೆಗೆ ಅಥವಾ ನಿರೀಕ್ಷೆಗೆ ಅಂತ ಹೇಳ್ತಾರೆ, ಹೋಪ್ ಅಂತಾರೆ. ಆ ಇಸ್ರೇಲ್ ಜನಾಂಗದ ನಿರೀಕ್ಷೆಗೋಸ್ಕರ ನಾನು ಇವತ್ತು ಈ ಬಂದಿಯಾಗಿ, ಈ ಒಂದು ಸರಪಳದಲ್ಲಿ ಅಥವಾ ಬಂದಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳ್ತಾರೆ. ಇದು ತುಂಬಾ ಒಂದು ಮುಖ್ಯವಾದ ಒಂದು ಮಾತು ಸಹೋದರರೇ. ಇಸ್ರೇಲ್ ಜನರ ಒಂದು ನಿರೀಕ್ಷೆ, ಹೋಪ್ ಅಂತ ಹೇಳ್ತಾರೆ ಸಹೋದರರೇ. ಸೊ ಇದು ಏನು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತ ವಿಷಯನೇ. ಇದನ್ನೇ, ಈ ಒಂದು ನಿರೀಕ್ಷೆ ಬಗ್ಗೆನೆ ಪೌಲು ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನ ಸ್ಪಷ್ಟವಾಗಿ ಬರೀತಾರೆ. ಅದನ್ನ ಇಲ್ಲಿ ಹೇಳುವಾಗ ಒಂದು ಸಿಂಪಲ್ ಆಗಿ ಹೇಳ್ತಾರೆ, ಆದರೆ ಆ ಪತ್ರವನ್ನ ಬರೆಯುವಾಗ ಅದರ ಒಂದು ತುಂಬಾ ಆಳವಾದ ವಿಷಯಗಳನ್ನ ಅವರು ಹೇಳೋದನ್ನ ನಾವು ನೋಡಿದೀವಿ ಆಗ್ಲೇ. ಸೊ ನಮ್ಮ ಮನಸ್ಸಿಗೆ ನಾವು ಜ್ಞಾಪಕಕ್ಕೆ ತಂದ್ಕೊಂಡ್ರೆ, ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದ ವಿಚಾರಗಳನ್ನ ನೋಡುವಾಗ, ಒಂದು ಇಸ್ರೇಲ್ ಜನಾಂಗವನ್ನ ಒಂದು ಒಂದು ಎಣ್ಣೆ ಮರಕ್ಕೆ ಹೋಲಿಕೆ ಮಾಡಿ, ಆ ಎಣ್ಣೆ ಮರದ ರಂಬೆಗಳು ಮುರಿದು ಕಾಡಿನ ರಂಬೆಗಳನ್ನ ತಂದು ಅದಕ್ಕೆ ಹಾಕಿರೋ ಒಂದು ವಿಚಾರವನ್ನ ಹೋಲಿಸಿ ಮಾತಾಡ್ತಾರೆ. ಇಸ್ರೇಲ್ ಜನಾಂಗದ ಆಶೀರ್ವಾದವನ್ನ ಅವ್ರು ಮಾತನಾಡುವಾಗ, ದೇವರು ಮೊಟ್ಟ ಮೊದಲನೆಯದಾಗಿ ಇಸ್ರೇಲ್ ಜನಾಂಗಕ್ಕೆ ಈ ಆಹ್ವಾನವನ್ನ ಕೊಟ್ಟರು. ಆದರೆ ಅವರು ಅಪನಂಬಿಕೆಯಿಂದ ಆ ಒಂದು ಅರ್ಹತೆಯನ್ನ ಅವ್ರು ಕಳ್ಕೊಂಡಿರೋದ್ರಿಂದ ಅವರು ಅನ್ಯ ಜನರಿಗೆ ಆ ಅವಕಾಶ ಬಂತು ಅಂತ ಆ ಮರಕ್ಕೆ ಹೋಲಿಸ್ಕೊಂಡು ಮಾತನಾಡೋದನ್ನ ನಮ್ಮೆಲ್ಲರೂ ಕೇಳಿದೀವಿ. ಸೊ ಅದರಲ್ಲಿ ವಿಶೇಷವಾಗಿ ನೋಡ್ಬೇಕಾದ್ರೆ ಪೌಲನು ಅಲ್ಲಿ ಮಾತನಾಡುವಾಗ ಹೇಳ್ತಾರೆ, ಆ ರೀತಿ ಆ ಕಾಡು ಮರದ ಒಂದು ರಂಬೆಯಾಗಿ ನೀವು, ದೇವರು ನಿಜವಾದ ಒಂದು ಎಣ್ಣೆ ಮರದ ರಂಬೆಗಳನ್ನೇ ಬಿಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಬಿಡೋದಕ್ಕೆ ಎಷ್ಟೊತ್ತು ಅಂತ ಕೇಳ್ತಾರೆ. ಅದೆಲ್ಲ ಕೇಳಿದಾದ್ಮೇಲೆ ಹೇಳ್ತಾರೆ, ಈ ಒಂದು ಅನ್ಯ ಜನರ ಕಾಲ ಮುಗಿಯೋ ತನಕ ಅವರಿಗೆ ದೇವರು ಅವ್ರನ್ನ ಕಣ್ಣನ್ನ ಮುಚ್ಚಿದ್ದಾರೆ. ಅದಾದ ನಂತರ ಅವ್ರಿಗೆ ಒಂದು ನಿರೀಕ್ಷೆಯನ್ನ ಕೊಟ್ಟಿದ್ದಾರೆ. ಆ ನಿರೀಕ್ಷೆನೆ ಅವರಿಗೆ ಒಂದು ರಕ್ಷಣೆಯ ಮಾರ್ಗ ಅಂತ ನಮಗೆ ರೋಮಾಪುರಿಯಲ್ಲಿ ಬರೀತಾರೆ. ಅದನ್ನ ಅದೇ ವಿಚಾರವಾಗಿ ಇಲ್ಲಿ ಬರೆಯುವಾಗ ಆ ಒಂದು ಪದವನ್ನ ಯೂಸ್ ಮಾಡ್ತಾರೆ, ನಿರೀಕ್ಷೆ ಅನ್ನುವ ಪದ. ಆ ಪದದ ಆಳವಾದ ವಿಷಯಗಳನ್ನ ರೋಮಾಪುರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಬರೀತಾರೆ. ನೀವು ಫ್ರೀ ಆಗಿದ್ದಾಗ ಅದನ್ನ ಓದಿ, ಎಂತ ಒಂದು ವಿಷಯವನ್ನು ಹೇಳ್ತಾರೆ. ಅದರ ಒಂದು 2-3 ವಚನ ಮಾತ್ರ ನಾವು ಓದೋಣ. ರೋಮಾಪುರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. 11:24. ನೀನು ಹುಟ್ಟು ಕಾಡು ಮರದಿಂದ ಕಡೆದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು 26 ಕೂಡ ಓದಿ ಸಿಸ್ಟರ್. 26 ಓದಿ. 26. ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ರಕ್ಷಣೆ ಇದೆಯಲ್ಲ, ಇದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು. ಈ ಒಂದು ರಕ್ಷಣೆಯನ್ನೇ ನಿರೀಕ್ಷೆ ಮಾಡ್ತಾ ಇದ್ರು ಸಹೋದರರೇ. ಆ ನಿರೀಕ್ಷೆಯ ಬಗ್ಗೆನೆ ಇಲ್ಲಿ ಪೌಲು ಈ ಒಂದು ವಚನದಲ್ಲಿ ಮಾತಾಡ್ತಾರೆ. ಅದರಲ್ಲಿ ಇನ್ನೊಂದು ವಚನ ಕೂಡ ಓದ್ಬಿಡೋಣ, 28ನೇ ವಚನ ಕೂಡ ಓದೋಣ. 28. ಅವರು ಸುವಾರ್ತೆಯನ್ನು ಬೇಡವೆಂದಿದ್ದರಿಂದ ದೇವರು ನಿಮಗೆ ಹಿತವನ್ನು ಉಂಟು ಮಾಡಿ ಅವರನ್ನು ಶತ್ರುಗಳೆಂದೆಣಿಸಿದ್ದಾನೆ. ಆದರೂ
ಅವರು ತಾನು ಆರಿಸಿಕೊಂಡ ಅಬ್ರಹಾಮ, ಇಸಾಕ, ಯಾಕೋಬರೆಂಬ ಪಿತೃಗಳ ವಂಶಸ್ಥರಾಗಿರುವುದರಿಂದ ಅವರನ್ನು ಪ್ರಿಯರೆಂದು ಎಣಿಸಿದ್ದಾನೆ. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಎಂಥ ಒಂದು ವಿಷಯವನ್ನ ಪೌಲನು ಒಂದು ಪದದಲ್ಲಿ ಆ ಸಂಪೂರ್ಣವಾಗಿ ಇಸ್ರೇಲ್ ಜನಾಂಗದ ಒಂದು ರಕ್ಷಣೆಯ ಬಗ್ಗೆ ಅವ್ರು ಮಾತಾಡೋದನ್ನ ನೋಡ್ತೀವಿ. ಸಹೋದರ ಸಹೋದರರೇ, ಅಲ್ಲಿ ತುಂಬಾ ಮುಖ್ಯವಾಗಿ ನಾನು ಈ ಒಂದು ಕಾಲ ಸಮಯದಲ್ಲಿ ಈ ಒಂದು ಕೈದಿಯಾಗಿ ನಿಮ್ಮ ಮುಂದೆ ನಿಂತಿರೋದು ದೇವರ ಸಂಕಲ್ಪದ ಪ್ರಕಾರ ಅವರ ಒಂದು ನಿರೀಕ್ಷೆಗೋಸ್ಕರನೇ ಇದು ದೇವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸಹೋದರ ಸಹೋದರರೇ. ಸೊ ಈ ವಿಚಾರಗಳನ್ನ ಕೇಳ್ದ ಅಲ್ಲಿರುವಂತ ಯಹೂದ್ಯರು ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅಂತ ನೋಡ್ಬೇಕಾದ್ರೆ 28ನೇ ಅಧ್ಯಾಯ 21 ಮತ್ತೆ 22 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 28, 21 ಮತ್ತೆ 22 ವಚನಗಳು. ಅವರು ಅವನಿಗೆ, ನಿನ್ನ ವಿಷಯವಾಗಿ ನಮಗೆ ಯೂದಾಯದಿಂದ ಕಾಗದಗಳು ಬರಲಿಲ್ಲ. ಸಹೋದರರಲ್ಲಿ ಒಬ್ಬರು ಬಂದು ನಿನ್ನ ವಿಷಯವಾಗಿ ಕೆಟ್ಟದ್ದನ್ನು ತಿಳಿಸಲೂ ಇಲ್ಲ, ಮಾತಾಡಲೂ ಇಲ್ಲ. ಆದರೆ ನಿನ್ನ ಅಭಿಪ್ರಾಯವನ್ನು ನಿನ್ನಿಂದಲೇ ಕೇಳುವುದು ನಮಗೆ ಯುಕ್ತವೆಂದು ತೋರುತ್ತದೆ. ಆ ಮತ ವಿಷಯದಲ್ಲಿ ಜನರು ಎಲ್ಲೆಲ್ಲಿಯೂ ವಿರೋಧವಾಗಿ ಮಾತನಾಡುತ್ತಾರೆಂಬುದೇ ನಮಗೆ ಗೊತ್ತಿದೆ ಅಂದರು. ನೋಡ್ರಿ, ಸೊ ಅಲ್ಲಿರೋ ಯಹೂದ್ಯರು ಎಷ್ಟು ಇದಾಗಿ ಮಾತಾಡ್ತಾರೆ ಅಂದ್ರೆ, ಅದು ಹೇಳ್ತಾರೆ, ನೀವು ಆಲೋಚನೆ ಮಾಡುವ ಪ್ರಕಾರ ಯಹೂದ್ಯ ಪ್ರಾಂತ್ಯದಿಂದ ಅಥವಾ ಯೆರೂಸಲೇಮ್ ಕಡೆಯಿಂದ ಯಾವ ಸಹೋದರರು ಕೂಡ ಈ ಕಡೆ ಬಂದು ನಿಮ್ಮ ವಿರುದ್ಧವಾಗಿ ಏನನ್ನೂ ಕೂಡ ಮಾತನಾಡಿಲ್ಲ ಅಂತ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾರೆ. ಆದರೆ ಒಂದು ವಿಷಯವನ್ನ ನಾವು ಕೇಳ್ಪಡ್ತಾ ಇದ್ದೀವಿ, ಏನಂದ್ರೆ ಒಂದು ಸಮೂಹದ ಜನರು ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿ ಒಂದು ಪಂಗಡವಾಗಿ ಇದ್ದಾರೆ, ಅವರು ನಮ್ಮ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅನ್ನುವ ಒಂದು ದೂರನ್ನ ಮಾತ್ರ ನಾವು ಯಾವುದೋ ಒಂದು ಕಡೆಯಿಂದ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ ಸಹೋದರ ಸಹೋದರರೇ. ಸೊ ಅಲ್ಲೂ ಕೂಡ ಸ್ವಲ್ಪ ಮಾಹಿತಿ ಅವ್ರಿಗೆ ಸಿಕ್ಕಿದೆ. ಈ ರೀತಿ ಯಹೂದ್ಯರಿಂದ ಕ್ರೈಸ್ತರಾಗಿರುವಂತ ಜನರು ನಮ್ಮನ್ನ ಮರುಳು ಮಾಡ್ತಾ ಇದ್ದಾರೆ ಅನ್ನುವ ಒಂದು ವಿಚಾರ ಅಲ್ಲಿ ಕೇಳಿದೆ. ಆವಾಗ ಅವರ ಒಂದು ವಿಶಾಲವಾದ ಮನಸ್ಥಿತಿ ನೋಡ್ರಿ ಯಾವ ರೀತಿ ಇದೆ ಅಂದ್ರೆ, ಅವ್ರು ಹೇಳ್ತಾರೆ, ನಾವು ಈ ವಿಚಾರವಾಗಿ ನಿನ್ನಿಂದಾನೇ ಈ ವಿಷಯಗಳನ್ನ ಕೇಳಿ ಅದನ್ನ ನಾವು ತಿಳ್ಕೊಳ್ಳೋಕ್ಕೆ ನಾವು ಆಲೋಚಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಸಹೋದರ ಸಹೋದರ. ಆವಾಗ ಪೌಲನು ಅವರಿಗೆ ಒಂದು ಸಮಯ ಕೊಡ್ತಾರೆ ನೋಡ್ರಿ. 23ನೇ ವಚನವನ್ನ ಓದೋಣ. 23ನೇ ವಚನ. ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೂ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥಗಳನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಸಿಗ್ನಲ್ ಸ್ವಲ್ಪ ವೀಕ್ ಆಗಿದೆ, ನಂದು ಕೇಳ್ತಾ ಇದೆಯಾ? ಈಗ ಕೇಳ್ತಾ ಇದೆ ಒಂದ್ ಸ್ವಲ್ಪ ಕಟ್ ಆಗ್ತಾ ಇದೆ. ಕ್ಲಿಯರ್ ಇದೆ, ವಾಯ್ಸ್ ಕೇಳ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಅವರು ಅಪೊಸ್ತಲ ಪೌಲ್ ಹತ್ರ ಬಂದು ಅವರು ಏನನ್ನ ಮಾತಾಡ್ತಾರೆ ಅಂತ ಹೇಳಿ ಕಿವಿ ಕೊಟ್ಟು ಕೇಳುವಂತ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಆವಾಗ ಪೌಲನು ಸುವಾರ್ತೆಯನ್ನ ಅಲ್ಲಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವ ರೀತಿ ಅವರು ಪ್ರಾರಂಭ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ದೇವರ ರಾಜ್ಯದ ಬಗ್ಗೆ ಅವರು ತಿಳಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ದೇವರ ರಾಜ್ಯದ ಬಗ್ಗೆ ತಿಳಿಸುವಾಗ ಯೇಸು ಸ್ವಾಮಿಯ ವಿಚಾರವಾಗಿ ಯಾವ ರೀತಿ ಸ್ವಾಮಿ ಧರ್ಮಶಾಸ್ತ್ರದ ಪ್ರಕಾರ
ಮೋಶೆಯ ಪ್ರಕಾರ ಮತ್ತೆ ಪ್ರವಾದಿಗಳ ಪ್ರಕಾರ ಅವರೇ ಮೆಸ್ಸಾಯ ಅನ್ನೋ ವಿಷಯವನ್ನ ತಿಳಿಸ್ಕೊಟ್ಟು ಆ ಮೆಸ್ಸಾಯ ದೇವರ ರಾಜ್ಯದನ್ನ ಸ್ಥಾಪಿಸಿ ಎಲ್ಲಾ ಮನುಷ್ಯರಿಗೆ ಒಂದು ರಕ್ಷಣೆಯನ್ನ ಕೊಡ್ತಾರೆ ಅನ್ನುವ ಒಂದು ಕಾರ್ಯವನ್ನ ಕೂಡ ಅಲ್ಲಿ ಪೌಲನು ವಿಂಗಡಿಸಿ ಹೇಳಿರ್ಬೇಕು ಸಹೋದರ. ಅದಕ್ಕೆ ಅಲ್ಲಿ ವಚನಗಳನ್ನ ನೋಡುವಾಗ ದೇವರ ರಾಜ್ಯ ಮತ್ತೆ ಅಲ್ಲಿ ಯೇಸು ಸ್ವಾಮಿಯ ಬಗ್ಗೆ, ಆ ರಾಜ್ಯದಲ್ಲಿ ಯಾವ ರೀತಿಯ ಒಂದು ದೊಡ್ಡ ಒಂದು ಕೆಲಸವನ್ನ ಸ್ವಾಮಿಯ ಮೂಲಕ ದೇವರು ನಡೆಸ್ತಾರೆ, ಮತ್ತೆ ಈ ವಿಷಯಗಳನ್ನ ನಮ್ಮ ಪಿತೃಗಳಾದ ಮೋಶೆ ಮತ್ತು ಪ್ರವಾದಿಗಳು ಯಾವ ರೀತಿ ಇದನ್ನ ತಿಳಿಸಿದ್ದಾರೆ ಅಂತ ಹೇಳಿ ಅವರು ಅನೇಕ ಕಾರ್ಯಗಳನ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ವಿಚಾರಗಳನ್ನ ಮಾತಾಡಿರ್ತಾರೆ ಅಂತ ಇಲ್ಲಿ ವಚನ ತುಂಬಾ ಕ್ಲಿಯರ್ ಆಗಿ ನಮಗೆ ಸ್ಪಷ್ಟಪಡಿಸ್ತದೆ ಸಹೋದರರೇ. ಅದರಿಂದ ಈ ವಿಷಯಗಳನ್ನ ನಾವು ಯೋಚನೆ ಮಾಡುವಾಗ ಅಲ್ಲಿ ಪೌಲನು ದೇವರ ರಾಜ್ಯದ ವಿಚಾರವಾಗಿ ಎಷ್ಟು ಮಾಹಿತಿಯನ್ನ ಕೊಟ್ಟಿರಬೇಕು, ಅವರಲ್ಲಿ ಆ ದೇವರ ರಾಜ್ಯದ ಬಗ್ಗೆ ಇನ್ನೂ ಕುತೂಹಲವು ಮತ್ತೆ ಇನ್ನೂ ಅದನ್ನ ಕೇಳಬೇಕು ಅನ್ನುವ ಒಂದು ಮನಸ್ಸು ಬರೋ ರೀತಿಯಲ್ಲಿ ಪೌಲನು ಈ ವಿಷಯಗಳನ್ನ ಅಲ್ಲಿ ಮಾತನಾಡೋದನ್ನ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಪೌಲನು ಯಹೂದ್ಯರ ನಂಬಿಕೆ, ಯಹೂದ್ಯರ ಒಂದು ಕಾರ್ಯಕ್ರಮಗಳು, ಯಹೂದ್ಯರ ಸಂಪ್ರದಾಯಗಳು ಇದೆಲ್ಲ ಕೂಡ ಮಾತನಾಡುವಾಗ ಅಲ್ಲಿ ಒಂದು ವಿಷಯವನ್ನ ಒಂದು ವೇಳೆ ಏನು ಪೌಲನು ಅವರಿಗೆ ತಿಳಿಸಿರ್ಬೋದು ಅಂದ್ರೆ, ಧರ್ಮಶಾಸ್ತ್ರವು ಮತ್ತೆ ಅದರ ಆಚಾರ ವಿಚಾರಗಳು ಮತ್ತೆ ಸಂಪ್ರದಾಯಗಳು ಇದೆಲ್ಲ ನಾವು ಅತಿ ಹೆಚ್ಚಾದ ಗಮನ ಕೊಡ್ತಾ ಇದ್ದೀವಿ. ಆದರೆ ನಿಜವಾದ ಸ್ವಾಮಿ ಮೆಸ್ಸಯ ವಿಷಯವಾಗಿ, ಆತನ ರಾಜ್ಯದ ವಿಷಯವಾಗಿ ನಾವು ಯಾವುದೇ ಕಾರ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮುಂದೆ ಬರಲ್ಲ ಅನ್ನುವ ಒಂದು ಕಾರ್ಯವನ್ನ ಕೂಡ ಅಲ್ಲಿ ಹೇಳಿರ್ಬೇಕು ಸಹೋದರರೇ. ಸೊ ಅಲ್ಲಿ ಇನ್ನೊಂದು ವಿಚಾರವನ್ನ ನಾವು ಏನ್ ನೋಡ್ಬೇಕಂದ್ರೆ, ಈಗ ಪೌಲನು ಹೋಗಿದ್ದ ಕಡೆ ಪೌಲನು ತುಂಬಾ ಒಂದು ವಿಶೇಷವಾದ ಒಂದು ಕೈದಿ ಅಂತ ಅಲ್ಲಿ ಇರುವ ಜನರಿಗೆ ಸ್ವಲ್ಪ ಮಾಹಿತಿ ಸಿಕ್ಕಿರ್ಬೇಕು. ಯಾಕಂದ್ರೆ ಪೌಲನ ಸಂಗಡ ಆ ಒಂದು ದೊಡ್ಡ ಹಡಗಿನಲ್ಲಿ ಹತ್ತತ್ರ 276 ಜನ ಇದ್ರಲ್ಲ. ಸೊ ಅವರೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಕೈದಿಗಳಾಗಿದ್ರು, ಮತ್ತೆ ಆ ಒಂದು ಸೈನಿಕರಾಗಿದ್ರು, ಮತ್ತೆ ಹಡಗನ್ನ ಓಡಿಸೋರಾಗಿದ್ರು. ಇವರೆಲ್ಲ ಕೂಡ ನಾನಾ ವಿಶ್ವಾಸದಲ್ಲಿದ್ರು ಕೂಡ ಪೌಲನು ಮಾಡಿದಂತ ವಿಸ್ಮಯವಾದ ವಿಷಯಗಳು, ಅದ್ಭುತಗಳನ್ನೆಲ್ಲ ಅಲ್ಲಿರುವ ಜನರಿಗೆ ಏನ್ ಮಾಡಿರ್ಬೇಕಾಗಿತ್ತು, ತಿಳಿಸಿರ್ಬೇಕು. ಅದರಿಂದ ಪೌಲ್ ಸ್ವಲ್ಪ ಅಲ್ಲಿ ಒಂದು ಪ್ರಾಮಿನೆಂಟ್ ಫಿಗರ್ ಆಗಿದ್ರು. ಅದಕ್ಕೋಸ್ಕರನೇ ಯಹೂದ್ಯರು ಅವರ ವಿಚಾರವಾಗಿ ತಿಳ್ಕೊಳ್ಳೋದಕ್ಕೆ ಒಂದು ಉದ್ದೇಶವನ್ನ ಮತ್ತೆ ಪ್ರಯಾಸವನ್ನ ಪಟ್ಟರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಈ ರೀತಿ 23ನೇ ವಚನವನ್ನ ನೋಡುವಾಗ ಅಲ್ಲಿ ಸ್ವಾಮಿ ಮತ್ತೆ ಆತನ ರಾಜ್ಯದ ವಿಚಾರವಾಗಿ ಮಾತನಾಡುವಾಗ ಅದು ಆ ಒಂದು ವಿಷಯವನ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಾತನಾಡದ ಮೇಲೆ ನಾವು ಏನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಮಾತನಾಡಿದಕ್ಕೆ ಪ್ರತಿಕ್ರಿಯೆಯು ಏನಾಗಿತ್ತು, ಅವರ ಮಾತಾಡೋದಿಕ್ಕೆ ಆತನ ಪ್ರತಿಕ್ರಿಯೆ ಏನಾಗಿತ್ತು, ಅವರ ಪ್ರತಿಕ್ರಿಯೆ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ 28ನೇ ಅಧ್ಯಾಯ 24 ಮತ್ತೆ 25 ವಚನಗಳನ್ನ ಓದೋಣ. 24 ಮತ್ತೆ 25 ವಚನಗಳು. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೆ ಹೋದರು. ಅವರಲ್ಲಿ ಐಕ್ಯಮತ್ಯವಿಲ್ಲದೆ ಇರುವಾಗ ಪೌಲನು ಅವರಿಗೆ, ಪವಿತ್ರಾತ್ಮನು ಪ್ರವಾದಿಯಾದ ಯೆಶಾಯನ ಬಾಯಿಂದ ನಿಮ್ಮ ಪಿತೃಗಳಿಗೆ ವಿಹಿತವಾಗಿ ಹೇಳಿದ್ದೇನೆಂದರೆ. ನೋಡಿದ್ರ ಸಹೋದರ ಈಗ ಏನಾಯ್ತಂದ್ರೆ, ಒಂದು ದಿನ ಪೂರ್ತಿಯಾಗಿ ದೇವರ ಸಂಕಲ್ಪವನ್ನ, ದೇವರ ಚಿತ್ತವನ್ನ, ಸ್ವಾಮಿ ಯಾರು, ದೇವರ ರಾಜ್ಯವೇನು ಅಂತ ಸ್ಪಷ್ಟವಾಗಿ ಮಾತಾಡಿದ್ರು ಕೂಡ ಅಲ್ಲಿ ನಾವು ವಚನವನ್ನ ಓದುವಾಗ ಅಲ್ಲಿ ಹೇಳ್ತಾರೆ, ಒಂದಷ್ಟು ಮಂದಿ ಮಾತ್ರ ನಂಬಿದ್ರು, ಇನ್ನು ಕೆಲವರು ಆತನ ವಿಷಯವನ್ನ ನಂಬಲೇ ಇಲ್ಲ ಅಂತ ಹೇಳ್ತಾರೆ. ಸೊ ಆ ನಮ್ದೇ ಇರುವಂತ ಆ ಸಮಯದಲ್ಲಿ ಪೌಲನು ಈಗ ಕಡೆಯದಾಗಿ ಯೆಶಾಯನ ಪ್ರವಾದಿಯ ಪುಸ್ತಕವನ್ನ
ಯಹೂದ್ಯರ ಜ್ಞಾಪಕಕ್ಕೆ ತರ್ತಾರೆ. ಯಾಕಂದ್ರೆ ಯಹೂದ್ಯರು ಆ ಒಂದು ಪುಸ್ತಕಗಳಲ್ಲಿ ತುಂಬಾ ಮಾಹಿತಿ ಹೊಂದಿದವರಾಗಿದ್ರು. ಅದರಿಂದ ಯೆಶಾಯ ಪ್ರವಾದಿ ಯಾವ ರೀತಿ ಪ್ರವಾದನೆ ಮಾಡಿದ್ದಾರೆ ಇಸ್ರೇಲ್ ಜನಾಂಗದ ವಿಷಯವಾಗಿ, ಮತ್ತೆ ಅವರು ಸ್ವಾಮಿಯ ದೇವರ ವಿಷಯವನ್ನ ಕೇಳೋದ್ರಲ್ಲಿ ಯಾವ ರೀತಿ ಇದ್ರು ಅಂತ ನೋಡ್ಬೇಕಾದ್ರೆ ಆ ಪ್ರವಾದನೆಯನ್ನ ಇಲ್ಲಿ ನುಡಿತಾರೆ ನೋಡಿ. 26ರಿಂದ 27 ವಚನಗಳನ್ನ ನೋಡೋಣ. 26 ಮತ್ತೆ 27 ವಚನಗಳು. ಪವಿತ್ರಾತ್ಮನು ಪ್ರವಾದಿಯಾದ ಯೆಶಾಯನ ಬಾಯಿಂದ ನಿಮ್ಮ ಪಿತೃಗಳಿಗೆ ವಿಹಿತವಾಗಿ ಹೇಳಿದ್ದೇನೆಂದರೆ, ನೀನು ಈ ಜನರ ಬಳಿಗೆ ಹೋಗಿ ಅವರಿಗೆ, ನೀವು ಕಿವಿಯಿದ್ದು ಕೇಳಿದರೂ ತಿಳಿದುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಎಂಬುದಾಗಿ ಹೇಳು. ಯಾಕೆಂದರೆ ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಸಹೋದರ ಎಂತ ಒಂದು ಪ್ರವಾದನೆಯನ್ನ ಪೌಲನು ಆ ಸಮಯದಲ್ಲಿ ಆ ಪ್ರವಾದನೆಯ ಒಂದು ವಿಷಯವನ್ನ ಇಲ್ಲಿ ಜ್ಞಾಪಿಸ್ತಾರೆ ಸಹೋದರರೇ. ಆ ಪ್ರವಾದನೆಯನ್ನ ನೋಡುವಾಗ ದೇವರು ಯೆಶಾಯ ಪ್ರವಾದಿಯ ಮೂಲಕ ಇಸ್ರೇಲ್ ಜನಾಂಗ ಮಾಡಿದಂತ ಒಂದು ಘೋರವಾದ ಒಂದು ತಪ್ಪಿನ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಸೊ ಆ ಪ್ರವಾದನೆಯಲ್ಲಿ ನಾವು ನೋಡುವಾಗ ಅವ್ರು ಹೇಳ್ತಾರೆ, ಜನರು ತುಂಬಾ ಮಂದವಾಗಿದ್ದಾರೆ, ಕಿವಿ ಇದೆ ಕೇಳ್ತಾ ಇಲ್ಲ, ಅಥವಾ ಈ ಒಂದು ಕಣ್ಣಿದೆ ಕಾಣ್ತಾ ಇಲ್ಲ. ಇದೆಲ್ಲ ಏನಂತ ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ಹೃದಯದಲ್ಲಿ ಕೊಬ್ಬಿದ್ರು ಅಂತ ಒಂದು ವಿಷಯವನ್ನ ಹೇಳ್ತಾರೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಇಲ್ಲದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರೋದಕ್ಕೆ ಇವ್ರೇನ್ ಮಾಡ್ಬಿಟ್ರಿ, ಇವರು ಅಲ್ಲಿ ಅವರ ಒಂದು ತಪ್ಪಾದ ಹೃದಯದಿಂದ ಅದನ್ನ ಕಳ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಆ ಕಾರಣ ನಾನು ಅವರ ಕಣ್ಣುಗಳನ್ನ ಮತ್ತೆ ಕಿವಿಗಳನ್ನ ಸಂಪೂರ್ಣವಾಗಿ ಅದನ್ನ ತಡೆ ಹಾಕ್ತೀನಿ ಅಥವಾ ಅದನ್ನ ಮುಚ್ಚುತ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳಿದಾಗ ಸಹೋದರರೇ, ಈ ಒಂದು ಪ್ರವಾದನೆ ನಮ್ಗೆ ಗೊತ್ತಿದೆ ಎಲ್ಲಿದೆ ಅಂದ್ರೆ ಯೆಶಾಯನ ಪ್ರವಾದಿಯ ಪುಸ್ತಕ 6ನೇ ಅಧ್ಯಾಯ 9-10 ವಚನಗಳು ಅದನ್ನೇ ಇಲ್ಲಿ ಮಾತಾಡ್ತಾರೆ ಅಲ್ವಾ. ಅದನ್ನ ನಿಮ್ಗೆ ಗುರ್ತು ಮಾಡಿಟ್ಕೊಳ್ಳಿ. ಯೆಶಾಯನ ಪ್ರವಾದಿಯ ಪುಸ್ತಕ 6ನೇ ಅಧ್ಯಾಯ 9 ಮತ್ತು 10 ವಚನಗಳಲ್ಲಿ ಈ ಒಂದು ಪ್ರವಾದನೆಯನ್ನ ಬರೆದಿದ್ದಾರೆ ಯೆಶಾಯ. ಅದನ್ನ ಪೌಲನು ಈ ಒಂದು ಸಮಯದಲ್ಲಿ ಜ್ಞಾಪಕಕ್ಕೆ ತರ್ತಾ ಇದ್ದಾರೆ. ಯಾಕೆ ಅಂದ್ರೆ ಪೌಲನು ದಿನಪೂರ್ತಿ ದೇವರ ರಾಜ್ಯವು, ಅದರ ಸಂಕಲ್ಪವು, ಅದರ ಯೋಜನೆಯು, ಸ್ವಾಮಿಯ ಒಂದು ಕೆಲಸವು ಇದೆಲ್ಲ ಕೂಡ ಇದ್ರೂ ಕೂಡ ಹೇಳಿದ್ರು ಕೂಡ ಇಸ್ರೇಲ್ ಜನಾಂಗದ ಅಲ್ಲಿರುವಂತ ಯಹೂದ್ಯರು ಅತಿ ಹೆಚ್ಚಾದ ಮಂದಿ ಅದಕ್ಕೆ ಗಮನ ಕೊಟ್ಟಿಲ್ಲ ಅಥವಾ ಅದನ್ನ ನಂಬದೇ ಇರೋದ್ರಿಂದಾನೆ ಈಗ ಪೌಲನು ಹೇಳ್ತಾನೆ, ಸ್ವಾಮಿಯ ಪ್ರವಾದನೆ ಈ ರೀತಿ ಇದೆ, ಅದರಿಂದ ನಾವು ಏನೂ ಮಾಡಕ್ಕಾಗಲ್ಲ, ಪ್ರವಾದನೆಯ ಪ್ರಕಾರ ಈ ಕಾರ್ಯಗಳು ನಡೀತಾ ಇದೆ, ಜನರ ಹೃದಯವು ಕೊಬ್ಬೆದ್ದೋಗಿದೆ ಅಂತ ಹೇಳ್ತಾರೆ ಸಹೋದರರೇ. ನಂಬಿಕೆ ಇಲ್ಲದೆ ಇರುವಂತ ಪರಿಸ್ಥಿತಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದರಿಂದ ಏನಾಗತ್ತೆ ಅಂತ ಹೇಳ್ಬೇಕಾದ್ರೆ ಆ ವಿಚಾರಗಳನ್ನ 28 ಮತ್ತೆ 29 ವಚನಗಳನ್ನ ನೋಡೋಣ. ಅಪೊಸ್ತಲರ ಕಾರ್ಯಗಳು 28 ಮತ್ತೆ 29 ವಚನಗಳು. ಆದ ಕಾರಣ ದೇವರಿಂದಾದ ಈ ರಕ್ಷಣೆಯನ್ನು ಅನ್ಯ ಜನರಿಗೆ ಹೇಳಿ ಕಳಿಸಲ್ಪಟ್ಟಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಅವರಾದರೂ ಕೇಳುವರು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಮೇಲೆ ಅವರು ಹೊರಟು ಹೋದರು. ಸಹೋದರರೇ ನೋಡ್ರಿ, ಅದು ಪೌಲನ ಕಡೆಯ ದಿನಗಳಲ್ಲಿ ಪೌಲನು ಆ ಸುವಾರ್ತೆಯನ್ನ ಎಷ್ಟೋ ಕಡೆ ಅವರು ಮೊದಲ ಪ್ರಯಾಣದಲ್ಲಿ, 2ನೇ ಪ್ರಯಾಣದಲ್ಲಿ, 3ನೇ ಪ್ರಯಾಣವನ್ನ ನೋಡಿದ್ವಿ. ಕಡೆಯದಾಗಿ 4ನೇ ಪ್ರಯಾಣ ನಾವು ನೋಡುವಾಗ ಅವರು ರೋಮಾಪುರಕ್ಕೆ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇಷ್ಟೆಲ್ಲ ಅವರು ವಿಷಯಗಳನ್ನ ಮಾಡ್ತಾ ಇದ್ರು ಕೂಡ ಕಡೆಯದಾಗಿ ರೋಮಾಪುರಿಗೆ ಬಂದಾಗ ಅಲ್ಲಿ ಯಹೂದ್ಯರು
ಸ್ಪಷ್ಟವಾದ ಒಂದು ಒಳ್ಳೆಯ ಹೃದಯದಲ್ಲಿ ಅವರ ಒಂದು ವಿಷಯಗಳನ್ನ ಕೇಳಿದಾಗ ಕೂಡ ಅವರ ಹೃದಯವು ಇನ್ನೂ ಕಠಿಣವಾಯಿತು. ಅವರು ಎಷ್ಟೋ ಜನ ಅದನ್ನ ನಂಬಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಪೌಲನು ಹೇಳ್ತಾರೆ, ಈ ಒಂದು ವಿಷಯವನ್ನ, ಈ ಒಂದು ರಕ್ಷಣೆಯನ್ನ ಅವರು ಸದ್ಯಕ್ಕೆ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಅನ್ಯ ಜನರಿಗೆ ಈ ಸುವಾರ್ತೆ ಕೇಳೋದಕ್ಕೆ ಅವರು ತಯಾರಾಗಿದ್ದಾರೆ. ಅದರಿಂದ ಅವರಿಗೆ ಈ ಒಂದು ಸುವಾರ್ತೆಯು ಸಾರಲ್ಪಡತ್ತೆ ಅಂತ ಹೇಳುವಾಗ, ಇದನ್ನ ಕೇಳಿದ ತಕ್ಷಣ ಅಲ್ಲಿರುವಂತ ಅತಿ ಹೆಚ್ಚಾದ ಯಹೂದ್ಯರು ಅವರು ಸ್ಥಳವನ್ನ ಬಿಟ್ಟು ಹೊರಟೋದ್ರು ಅಂತ ನೋಡ್ತೀವಿ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಈ ವ್ಯಕ್ತಿ ನಮ್ಮ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಆ ಒಂದು ವಿಷಯಗಳೆಲ್ಲ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿದೆ. ಪೌಲನ ಒಂದು ಪೌಲನ ಅಥವಾ ಈ ಅಪೋಸ್ಟಲರ ಕಾರ್ಯಗಳನ್ನ ಪ್ರಾರಂಭದಿಂದ ನೋಡ್ಕೊ ಬಂದಿರೋರಿಗೆ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಯಾಕೆಂದ್ರೆ ಈ ಅಪೋಸ್ಟಲರ ಕಾರ್ಯಗಳಲ್ಲಿ ಪೇತ್ರನ ಒಂದು ಸುವಾರ್ತೆ, ಪೇತ್ರನ ಒಂದು ಏನಂತ ಹೇಳ್ಬೇಕಾದ್ರೆ ಈ ಒಂದು ಟೆಸ್ಟಿಮನಿ ಕೊಡ್ತಾರೆ ಅಲ್ವಾ, ಆ ಒಂದು ಅದು ಮಾತ್ರವಲ್ಲ, ಪೌಲನ ಒಂದು ಸಾಕ್ಷಿ, ಇದೆಲ್ಲ ಕೂಡ ನಾವು ನೋಡುವಾಗ ಪ್ರಾರಂಭದಲ್ಲಿ ಯಹೂದ್ಯರಿಗೆ ಮಾತ್ರನೇ ಕೊಡಲ್ಪಟ್ಟಿತ್ತು. ಆದರೆ ಪೇತ್ರನ ಒಂದು ಜೀವನದಲ್ಲೂ ಕೂಡ ಅನ್ಯ ಜನರಿಗೂ ಕೂಡ ಈ ರಕ್ಷಣೆ ಅಲ್ಲಿ ಪ್ರಾರಂಭವಾಗಿದೆ ಅನ್ನೋದನ್ನ ಪೇತ್ರನಿಗೆ ತಿಳಿಸಿ, ಅಲ್ಲಿ ಪೇತ್ರನು ಅದನ್ನ ನಂಬಿ ಮನವರಿಕೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಪೌಲನಿಗೂ ಕೂಡ ಈ ಒಂದು ಅನ್ಯ ಜನರಿಗೆ ದೇವರ ಒಂದು ಸಂಕಲ್ಪವಿದೆ, ಅವ್ರಿಗೂ ಕೂಡ ರಕ್ಷಣೆ ಇದೆ ಅಂತ ಹೇಳುವ ಒಂದು ಮಾಹಿತಿಯನ್ನ ಅಲ್ಲಿ ಕೊಡುವಾಗ ಸಹೋದರರೇ, ಅಲ್ಲಿ ನಾವು ನೋಡುವಾಗ ಆ ಒಂದು ವಿಷಯವನ್ನ ನಾವು ರೋಮಾಪುರಿಗೆ ಬರೆದ ಪತ್ರಿಕೆಯಲ್ಲಿ ಓದಿದ್ವಿ ಸ್ಪಷ್ಟವಾಗಿ. ಅವರಿಗೆ ಕಣ್ಗಳು ಮುಚ್ಚಲ್ಪಡ್ತದೆ ಅಥವಾ ಕಿವಿಗಳು ಮಂದವಾಗತ್ತೆ ಅಂತ ಆ ಒಂದು ಸಮಯದಲ್ಲಿ ತಾನೇ ಅಲ್ಲಿ ವಿಷಯಗಳನ್ನ ಮಾತನಾಡೋದನ್ನ ನಾವು ನೋಡ್ತೀವಿ ಸಹೋದರರೇ. ಅದು ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಯೆಶಾಯನ ಪ್ರವಾದಿಯ ಪುಸ್ತಕ ಅಲ್ಲಿ ಆ ಒಂದು ಪ್ರವಾದನೆ ನೆರವೇರ್ತಾ ಇರೋ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ಕಾರ್ಯಗಳನ್ನ ನಾವು ನೋಡುವಾಗ ಒಂದೊಂದು ವಿಷಯ ಕೂಡ, ಈಗ ಯಾವ ಯಹೂದ್ಯರು ಈ ಒಂದು ವಿಷಯಗಳನ್ನ ನಂಬಲಿಲ್ವೋ ಅವರು ನಿಜವಾಗ್ಲೂ ಇವರು ಯಹೂದ್ಯರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ ಅವರು ಭಾವನೆಯಲ್ಲಿ ಇದ್ದಿರ್ಬೇಕು. ಆದ್ರೆ ಕೆಲವರು ಮಾತ್ರ ಅದನ್ನ ಕೇಳಿ ಸಂತೋಷಪಟ್ಟು ಇನ್ನೂ ಅದನ್ನ ಅತಿ ಹೆಚ್ಚಾಗಿ ಕೇಳಬೇಕು ಅನ್ನುವ ಒಂದು ಮನಸ್ಥಿತಿಯಲ್ಲಿ ಇದ್ರು. ಅಂಥವರಿಗೆ ಪೌಲನು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ಆ ರೋಮಾಪುರಿಯಲ್ಲಿ 2 ವರ್ಷ ಕಾಲ ಅವರು ಇರುವಂತ ಸ್ಥಳದಲ್ಲಿ ಈ ಒಂದು ದೇವರ ರಾಜ್ಯದ ವಿಚಾರವಾಗಿ ಅನೇಕ ಮಂದಿಗೆ ಈ ಒಂದು ಸಾಕ್ಷಿಯನ್ನ ಕೊಟ್ರು ಅಂತ 28ನೇ ಅಧ್ಯಾಯ 30 ಮತ್ತೆ 31 ವಚನಗಳನ್ನ ನೋಡೋಣ. 28, 30 ಮತ್ತೆ 31 ವಚನಗಳು. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನೂ ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿ ಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ನೋಡ್ರ ಸಹೋದರ. ಸೊ ಪೌಲನು ಅವರ ಒಂದು ಕಡೆ ಕಾಲದಲ್ಲೂ ಕೂಡ, ವಯಸ್ಸಾದ ಒಂದು ಕಾಲದಲ್ಲೂ ಕೂಡ ಅವರು ಯಾವ ರೀತಿ ಆ ಒಂದು ಸಮಯವನ್ನ ವ್ಯರ್ಥಪಡಿಸದೆ ಅವರು ರಾಜ್ಯದ ಬಗ್ಗೆ ಮಾತಾಡಿದ್ರು ಅಂತ ನೋಡ್ಬೇಕಾದ್ರೆ, ತುಂಬಾ ಮುಖ್ಯವಾಗಿ ಈ ವಚನವನ್ನ ಓದುವಾಗ ತಾನೇ ನಿರ್ಮಾಣ ಮಾಡಿದ ಒಂದು ಬಾಡಿಗೆ ಮನೆ ಅಂತ ಹೇಳ್ತಾರೆ. ಸೊ ದಟ್ ಮೀನ್ಸ್ ಪೌಲನು 2 ವರ್ಷ ಆ ಒಂದು ಸೇವೆಯನ್ನ ಮಾಡುವಾಗ ಕೂಡ ಆ ಒಂದು ಬಾಡಿಗೆ ಮನೆಗೆ ಹಣವನ್ನ ಆ ಬಾಡಿಗೆ ಕೊಡ್ಬೇಕಾದ್ರೆ ಅವ್ರಿಗೆ ಯಾರು ಕೊಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ, ಅವರ ಸ್ವಂತ ಕೈಯಿನಿಂದ ಅವರು ಕೆಲಸವನ್ನ ಮಾಡಿ ಆ ಬಾಡಿಗೆ ಮನೆಯಲ್ಲಿ ಇದ್ರು ಅನ್ನೋದನ್ನೇ ಅಲ್ಲಿ ಕ್ಲಿಯರ್ ಆಗಿ ಆ ವಚನವನ್ನು ಓದುವಾಗ ಹೇಳ್ತಾರೆ. ಆತನೇ ಅಂತ ಹೇಳ್ತಾರೆ.
ಹಿಸ್ ಓನ್ ಐಯರ್ಡ್ ಹೌಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಆತನೇ ಏನ್ರಿ ಸ್ವತಃ ಆ ಬಾಡಿಗೆ ಮನೆಯನ್ನ ಕೊಂಡ್ಕೊಂಡ್ರು ಅಂತ ಹೇಳ್ಬೇಕಾದ್ರೆ ಆ ಬಾಡಿಗೆಯನ್ನ ಕೊಡೋದಿಕ್ಕೆ ಅವರೇ ಏನ್ರಿ ಜವಾಬ್ದಾರಿಯನ್ನ ತಗೊಂಡ್ರೆ ವಿನಃ ಅಲ್ಲಿರುವಂತ ಜನರಿಗೆ ಯಾವುದೇ ರೀತಿಯ ಒಂದು ಭಾರವನ್ನ ಮಾಡಿ ಕೊಟ್ಟಿಲ್ಲ ಅಂತ ನೋಡ್ಬೇಕಾದ್ರೆ ಪೌಲನು ಕಡೆಯ ಕಾಲದಲ್ಲೂ ಕೂಡ ಆತನಿಗೆ ಬೇಕಾಗಿರುವಂತ ಆತನನ್ನ ಆ ಭೂಮಿಯಲ್ಲಿ ಇರೋ ತನಕ ಕಾಪಾಡಿಕೊಳ್ಳೋದಕ್ಕೋಸ್ಕರ ಆತನು ಸ್ವಯಂ ಆಗಿ ಆತನ ಸ್ವಂತ ಕೈಗಳಿಂದ ಅವನೇನ್ ಮಾಡ್ದ, ಆ ಕೆಲಸಗಳನ್ನ ಮಾಡಿ ಅದು ಮಾತ್ರವಲ್ಲ ದೇವರ ರಾಜ್ಯವನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ನೋಡಿ 2 ವರ್ಷ ಕಾಲ ಅಂತ ಸ್ಪಷ್ಟವಾಗಿ ಬರೀತಾರೆ. ಆ 2 ವರ್ಷ ಕಾಲ ಅವರು ತುಂಬಾ ಕ್ಲಿಯರ್ ಆಗಿ ಏನಂತ ಸುವಾರ್ತೆಯನ್ನ ಸಾರಿದ್ರು ಅಂತ ನೋಡ್ಬೇಕಾದ್ರೆ ದೇವರ ರಾಜ್ಯವು, ಆ ರಾಜ್ಯದಲ್ಲಿ ಸ್ವಾಮಿಯ ಪಾತ್ರವು, ಅದನ್ನ ಎಷ್ಟು ಸ್ಪಷ್ಟವಾಗಿ ಧೈರ್ಯವಾಗಿ ಆ ಒಂದು ಮನೆಗೆ ಬರುವಂತ ಎಲ್ರಿಗೂ ಕೂಡ ಈ ಒಂದು ಸಂದೇಶವನ್ನ, ಈ ಒಂದು ಸಾಕ್ಷಿಯನ್ನ ನೀಡ್ತಾ ಇದ್ರು ಅಂತ ಈ ಒಂದು ಕಾರ್ಯಗಳನ್ನ ಇಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ಅಪೊಸ್ತಲರ ಕಾರ್ಯಗಳ ಒಂದು ಪುಸ್ತಕವನ್ನ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ನೀಟಾಗಿ ಬರೆದು ಎಲ್ಲಾ ಸಮಾಚಾರಗಳನ್ನ ನಮಗೆ ಸ್ಪಷ್ಟಪಡಿಸ್ತಾರೆ. ಆದ್ರೆ ಈ ಅಪೊಸ್ತಲರ ಕಾರ್ಯಗಳ ಒಂದು ಪುಸ್ತಕದ ಕಡೆಯ ಒಂದು ಕನ್ಕ್ಲೂಷನ್ ನೋಡ್ಬೇಕಾದ್ರೆ ತುಂಬಾ ಏನಂತ ಹೇಳ್ಬೇಕಾದ್ರೆ ಸಡನ್ ಆಗಿ ಏನೂ ಮಾಹಿತಿ ಇಲ್ಲದೆ ಮುಗಿಯುವಂತ ಒಂದು ವಿಷಯವಾಗಿ ನಾವು ನೋಡ್ತೀವಿ ಅಲ್ವಾ. ಸೊ ಅದಾದ ನಂತರ ಪೌಲನ ಸಂಗತಿ ಏನು, ಪೌಲನು ಏನಾದ್ರು, ಸರಿ ಅವ್ರ ಜೊತೆ ಇದ್ದಂತ ಬೇರೆ ಸಹೋದರಗಳು ಏನಾದ್ರು, ಅವರು ಪೌಲನ ಬಗ್ಗೆ ಯಾಕೆ ಬರೀಲಿಲ್ಲ, ಇದೆಲ್ಲ ಕೂಡ ಇವತ್ತಿಗೂ ಕೂಡ ಕುತೂಹಲದ ವಿಷಯ. ಆದ್ರೆ ನಾವು ಏನ್ ನೋಡ್ತಾ ಇದೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ನಮ್ಮ ಒಂದು ಚರಿತ್ರೆ ಏನ್ರಿ, ಈ ಕ್ರೈಸ್ತರ ಚರಿತ್ರೆ, ಕ್ರಿಸ್ಟಿಯನ್ ಹಿಸ್ಟ್ರಿ ಏನ್ ಹೇಳ್ತದೆ ಅಂತ ನೋಡ್ಬೇಕಾದ್ರೆ ಈ 2 ವರ್ಷ ಕಾಲ ಆದ ನಂತರ ನೀರೋ ಅನ್ನುವ ಒಬ್ಬ ಅರಸನು ಆ ಒಂದು ರೋಮಾಪುರಿಯನ್ನ ಆಳ್ವಿಕೆ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಅನೇಕ ರೀತಿಯ ಕಿರುಕುಳಗಳನ್ನ ಕೊಟ್ರು ಅಂತ ಕೂಡ ನಾವು ನೋಡ್ತೀವಿ. ಆ ವಿಷಯದಲ್ಲಿ ನೋಡ್ಬೇಕಾದ್ರೆ ನೀರೋ ರಾಜನ ಕೈಯಿಂದ ಅಥವಾ ಆತನ ಒಂದು ಆದೇಶದಿಂದ ಪೌಲನು ಕೊಲ್ಲಲ್ಪಟ್ನು ಅಂತ ಕೂಡ ನಮಗೆ ಹಿಸ್ಟ್ರಿ ಈ ರೀತಿಯಾಗಿ ತಿಳಿಸ್ತದೆ ಸಹೋದರರೇ. ಆದರೆ ನಮಗೆ ಈ ಒಂದು ಮಾಹಿತಿಯನ್ನ ನೋಡ್ಬೇಕಾದ್ರೆ ಪೌಲನ ಕಡೆಯ ದಿನಗಳಲ್ಲಿ ಕೂಡ ಅವನು ಎಷ್ಟು ಛಲದಿಂದ, ಧೈರ್ಯದಿಂದ, ಯಾವುದೇ ರೀತಿಯ ಏನ್ರಿ ಆತನಿಗೆ ಮರಣವನ್ನ ಹೊಂದಬಹುದು ಅನ್ನುವ ಒಂದು ಭಯ ಕೂಡ ಇಲ್ಲದೆ ಸುವಾರ್ತೆಯನ್ನ ಅಲ್ಲಿ ಸಾರ್ತಾ ಇದ್ದದನ್ನ ನಾವು ನೋಡ್ತೀವಿ ಸಹೋದರರೇ. ಆ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅನೇಕ ಕಾರ್ಯಗಳನ್ನ ಮತ್ತೆ ಪೌಲನ ಈ ಒಂದು ಸುವಾರ್ತೆಯ ವಿಚಾರಗಳನ್ನ ಮಾಡ್ತಾ ಇದ್ದಾಗ ಆ 2 ವರ್ಷ ಆದ ನಂತರ ಇದೇ ರೀತಿಯಲ್ಲಿ ಈ ಸುವಾರ್ತೆಯನ್ನ ಸಾರುವಂತ ವಿಷಯದಲ್ಲಿ ಮತ್ತೆ ಆತನನ್ನ ಕೈದಿಯಾಗಿ ಸೆರೆಮನೆಯಲ್ಲಿ ಆತನನ್ನ ಹಾಕಿರ್ಬೇಕು ಅಲ್ವಾ. ಆ ಸಮಯದಲ್ಲೇ ನಾನಾ ಪತ್ರಗಳನ್ನ ಬೇರೆ ಬೇರೆ ಸಭೆಗಳಿಗೆ ಅವರು ಬರೆಯೋದನ್ನ ನಮಗೆ ಸ್ಪಷ್ಟವಾಗಿ ಆ ಒಂದು ಚರಿತ್ರೆಯು ನಮಗೆ ತಿಳಿಸ್ತದೆ ಅಲ್ವಾ. ಸೊ ಈ ವಿಚಾರಗಳನ್ನ ಬರುವಂತ ವಾರದಲ್ಲಿ ಯಾವ ಪುಸ್ತಕವನ್ನ, ಯಾವ ಪತ್ರವನ್ನ, ಯಾವ ಸಮಯದಲ್ಲಿ, ಯಾವ ಜಾಗದಿಂದ ಪೌಲನು ಇದನ್ನೆಲ್ಲ ಬರೆದ್ರು ಅಂತ ಕೂಡ ನಾವೇನ್ ಮಾಡೋಣ್ರಿ, ಸ್ವಲ್ಪ ಮಾಹಿತಿಯನ್ನ ಬರೋ ವಾರದ ಒಂದು ಪಾಠದಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಸೊ ಆತನ 13 ಪತ್ರಗಳು ಕೂಡ ಎಲ್ಲಿ ಯಾವ ಜಾಗದಿಂದ, ಯಾವ ಸನ್ನಿವೇಶದಲ್ಲಿ, ಯಾರ ಮೂಲಕ ಪೌಲನು ಇದನ್ನೆಲ್ಲ ಬರೆದ್ರು ಅಂತ ಕೂಡ ನಾವು ನೋಡ್ಬೋದು. ಸೊ ಆ ರೀತಿಯಲ್ಲಿ ಇಲ್ಲಿ ನಾವು ನೋಡುವಂತ ವಿಷಯ ಏನು ಅಂತ ನೋಡ್ಬೇಕಾದ್ರೆ ಆ ಒಂದು ಪ್ರಾರಂಭದಲ್ಲಿ ರೋಮಾಪುರಿಗೆ ಬಂದಾಗ ಆತನಿಗೆ ಬಿಡುಗಡೆಯನ್ನ ಮಾಡಿ ಆತನನ್ನ ಮನೆಯಲ್ಲಿ ಬಂದಿಯಾಗಿ ಇಟ್ಟು ಸೈನಿಕನನ್ನ ಇಟ್ಟಿದ್ರು ಅಂತ ಕೂಡ ನೋಡ್ತೀವಿ. ಆದ್ರೆ ಈ 2 ವರ್ಷ ಅವರು ದೇವರ ಸುವಾರ್ತೆಯನ್ನ ಹೇಳಕ್ಕೆ ಪ್ರಾರಂಭ ಮಾಡಿ ಸಹೋದರರೇ, ಅವರು ಅನೇಕ ಜನರಿಗೆ
ಅವರ ಮನೆಯನ್ನ ಹುಡುಕೋ ಬಂದಿರೋ ಎಲ್ಲರಿಗೂ ಕೂಡ ದೇವರ ರಾಜ್ಯದ ಸುವಾರ್ತೆಯನ್ನ ಹೇಳಿ, ಸ್ವಾಮಿಯ ವಿಚಾರವನ್ನು ಹೇಳಿ, ಅವರಲ್ಲಿ ಏನ್ರಿ ಅವರಲ್ಲಿ ಉರಿದುಂಬಿಸಿ ಅವ್ರನ್ನ ಹಿಂಬಾಲಿಸಕ್ಕೆ ಅವರು ಪ್ರೇರಣೆಯನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದಾದ ನಂತರನೇ ಆ ಒಂದು ಚಕ್ರಾಧಿಪತಿ ನೀರೋ ಯಾವಾಗ ಆತನು ರೋಮಾಪುರಿಯನ್ನ ಆಳ್ವಿಕೆ ಮಾಡಕ್ ಬರ್ತಾನೋ, ಆವಾಗ ಮತ್ತೆ ಪೌಲನನ್ನ ಬಂದಿಖಾನೆಯಲ್ಲ ಅಥವಾ ಸೆರೆಮನೆಯಲ್ಲಿ ಇಡೋದಿಕ್ಕೆ ಆಜ್ಞೆಯನ್ನ ಮಾಡ್ತಾನೆ. ಆ ಸೆರೆಮನೆಯಿಂದನೇ ಅನೇಕ ಪತ್ರಗಳನ್ನ ಪೌಲನು ಸಭೆಗೆ ಬರೆಯೋದನ್ನ ಕೂಡ ನಾವು ನೋಡ್ಬೋದು ಸಹೋದರರೇ. ಅದನ್ನೇ ನಾವು ಬರುವಂತ ವಾರದಲ್ಲಿ ಸ್ಪಷ್ಟವಾಗಿ ಈ ವಿಷಯಗಳನ್ನ ನೋಡೋದಕ್ಕೆ ನಾವು ಪ್ರಯಾಸ ಮಾಡೋಣ. ಸೊ ಅದರಿಂದ ಈ ಒಂದು ಅಪೋಸ್ಟಲರ ಕಾರ್ಯಗಳ ಸಂಪೂರ್ಣವಾದ ಪುಸ್ತಕವನ್ನ ದೇವರ ಕೃಪೆಯಿಂದ, ನಿಮ್ಮ ಸಹಾಯದಿಂದ, ನಿಮ್ಮ ಒಂದು ನಿಮ್ಮ ಇನ್ವಾಲ್ವ್ಮೆಂಟು, ನೀವು ಈ ಒಂದು ಐಕ್ಯತೆಗೆ ಬಂದು ಸಮಯಕ್ಕೆ ತಕ್ಕನಂಗೆ ಬಂದು ಕೇಳೋದಕ್ಕೆ ನಿಮ್ಮ ಒಂದು ಉತ್ಸಾಹವನ್ನ ತೋರಿಸಿ ಆ ಒಂದು ಪಾಠವನ್ನ ಅಥವಾ ಈ ಒಂದು ಪುಸ್ತಕವನ್ನ ಮುಗಿಸೋದಕ್ಕೆ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಕೂಡ ನಿಮಗೆ ಸಭೆಯಾಗಿ ನಾನು ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ. ಆ ರೀತಿಯಲ್ಲಿ ಇನ್ನ ಒಂದು ಒಂದು ಅಥವಾ ಎರಡು ಕ್ಲಾಸಸ್ ಅಲ್ಲಿ ಈಗ ಈ ವಿಚಾರಗಳನ್ನ ನಾವು ನೋಡಿ ಈ ಒಂದು ಅಪೋಸ್ಟಲರ ಕಾರ್ಯಗಳ ಒಂದು ಸಂಪೂರ್ಣತೆಯನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಸಹೋದರರೇ. ಅದರಿಂದ ಈ ದಿನದಲ್ಲೂ ಕೂಡ ನಾವು ಪೌಲನ ಒಂದು ಸಾಕ್ಷಿಯನ್ನ ಅತಿ ಹೆಚ್ಚಾಗಿ ನೋಡ್ಕೊ ಬಂದ್ವಿ. ಆ ಪೌಲನು ಸತ್ಯದ ವಿಚಾರಗಳು, ಪೌಲನು ರೋಮಾಪುರಿಯಲ್ಲಿ ಮಾಡಿದಂತ ಕಡೆಯ ದಿನದ ಒಂದು ಸುವಾರ್ತೆಯ ಕಾರ್ಯಗಳು, ಇದೆಲ್ಲ ಕೂಡ ತುಂಬಾ ಅದ್ಭುತವಾದದ್ದು. ಮತ್ತೆ ಅವರು ಎಷ್ಟು ಪ್ರಾಮಾಣಿಕವಾಗಿ ಯಾರಿಗೆ ಕೂಡ ನೆರೆ ಇಲ್ಲದೆ ಆತನ ಒಂದು ಊಟಕ್ಕೆ, ಆತನ ಒಂದು ಮನೆ ಬಾಡಿಗೆಗೆ ಆತನೇ ಕೆಲಸ ಮಾಡಿ ಅದನ್ನೆಲ್ಲ ಸಂಪೂರ್ಣ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಪೌಲನ ನಿಷ್ಠಾವಂತಿಕೆ, ಪೌಲನ ನೀತಿವಂತಿಕೆಯನ್ನ ನಾವಲ್ಲಿ ನೋಡ್ಬೋದು ಸಹೋದರರೇ. ಸೊ ಆ ಕಾರಣನೇ ಪೌಲನ ವಿಚಾರವಾಗಿ ಸುಮಾರು ವರ್ಷ ದೇವರು ರೋಮಾಪುರದಲ್ಲಿ ಪೌಲನು ಸುವಾರ್ತೆಯ ವಿಷಯಗಳನ್ನ ಮಾಡೋದಿಕ್ಕೆ ಅವರು ಅವರು ಒಂದು ಯೋಜನೆಯನ್ನ ಇಟ್ಟಿದ್ರು. ಆ ಯೋಜನೆ ಮುಕ್ತಿ ಅದೊಂದು ಸಮಾಪ್ತಿ ಆಯಿತು ಅಂತ ಕೂಡ ನಾವು ಹೇಳಬಹುದು ಸಹೋದರ. ಸೊ ಈಗ ಅಪೋಸ್ಟಲರ ಕಾರ್ಯಗಳನ್ನ ನಾವು ಎಲ್ಲಾ ರೀತಿಯಲ್ಲಿ ನೋಡ್ಕೊ ಬಂದ್ವಿ. ಪೇತ್ರನ ಒಂದು ಸುವಾರ್ತೆಯ ಪಯಣ, ಪೇತ್ರನು ಯಾವ ರೀತಿ ಸುವಾರ್ತೆಯನ್ನ ಸಾರಿದ್ರು, ಕರ್ನಲಿಯ ಮೂಲಕ ಯಾವ ರೀತಿ ಅನ್ಯ ಜನರಿಗೆ ಆಶೀರ್ವಾದ ಪ್ರಾರಂಭವಾಯಿತು, ಇದೆಲ್ಲ ಕೂಡ ಹಂತವಾಗಿ ನೋಡ್ಕೊ ಬರುವಾಗ ಈಗ ನಮ್ಗೆ ಪೌಲನ ಮೂಲಕ 13 ಪುಸ್ತಕಗಳನ್ನ ದೇವರ ಕೃಪೆಯಿಂದ ಬರೆದಿದ್ದಾರೆ. ಆ 13 ಪುಸ್ತಕಗಳು ನಾನಾ ಸಭೆಗಳಿಗೆ ಬರೀತಾರೆ. ಆ ಸಭೆಗಳಿಗೆ ಬರೆಯುವಂತ ಉದ್ದೇಶ ಏನು, ಆ ಸಭೆಗಳಲ್ಲಿ ನಡೆದಂತ ಘಟನೆಗಳೇನು, ಆ ಘಟನೆಗಳ ಆಧಾರದಲ್ಲಿ ಆ ಘಟನೆಗಳೆಲ್ಲ ಕೇಳಿದ ನಂತರ ಪೌಲನು ಈ ಒಂದು ಪತ್ರಗಳನ್ನ ಬರೀತಾರ ಅಂತ ಕೂಡ ನಾವು ಬರುವಂತ ವಾರದಲ್ಲಿ ಈ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ನಾವು ಹುಡುಕೋದಿಕ್ಕೆ ನಾವು ಪ್ರಯತ್ನ ಮಾಡೋಣ ಸಹೋದರರೇ. ಅದರಿಂದ ಈ ದಿನದಲ್ಲಿ ಈ ವಾಕ್ಯಗಳನ್ನ ಕೇಳಿ ಮತ್ತೆ ನೀವು ಇದನ್ನ ಮೆಲುಕಾಕ್ರಿ. ಯಾಕಂದ್ರೆ ಅಪೋಸ್ಟಲರ ಕಾರ್ಯಗಳು 28ನೇ ಅಧ್ಯಾಯ 18ನಿಂದ ನಾವು 31 ವಚನಗಳ ತನಕ ನೋಡಿದ್ವಿ. ತುಂಬಾ ಅದ್ಭುತವಾದ ವಚನಗಳು. ಅದರಲ್ಲಿ ಪೌಲನು ನಿರೀಕ್ಷೆ ಬಗ್ಗೆ ಮಾತನಾಡುವ ಕಾರ್ಯ. ಸೊ ನಾವು ಈ ಒಂದು ಇರುವಂತ ನಂಬಿಕೆ ಎಷ್ಟು ಸ್ಪಷ್ಟವಾದದ್ದು ಅಂತ ಈ ಕಾರ್ಯಗಳಲ್ಲಿ ನಾವು ನೋಡ್ಬೋದು. ಸಾಮಾನ್ಯವಾಗಿ ಲೋಕದಲ್ಲಿರುವ ಕ್ರೈಸ್ತರಿಗೆ ಈ ಒಂದು 28ನೇ ಅಧ್ಯಾಯ 20ನೇ ವಚನದಲ್ಲಿ ಪೌಲನು ಒಂದು ನಿರೀಕ್ಷೆಯ ಬಗ್ಗೆ ಮಾತಾಡ್ತಾರಲ್ಲ, ಅದು ಏನು ಅಂತ ಕೇಳಿ ನೋಡ್ಬೇಕಾದ್ರೆ ಎಷ್ಟೋ ಜನಕ್ಕೆ ಆ ನಿರೀಕ್ಷೆ ಏನು ಅಂತ ಗೊತ್ತಿಲ್ಲ. ಆದ್ರೆ ನಾನು ಮತ್ತೆ ನೀವು ಈ ನಿರೀಕ್ಷೆಯ ಆಳವು, ಅಗಲವು, ಎತ್ತರವು ಇದೆಲ್ಲವನ್ನ ಕೂಡ ಆ ರೋಮಾಪುರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ ಸಂಪೂರ್ಣವಾದ ಸತ್ಯದ ವಿಷಯಗಳನ್ನ ನಾವು ಕೇಳಿ
ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಅದರಿಂದಾನೇ ನಾವು ಭಾಗ್ಯವಂತರು. ನಾವು ನಿಜವಾದ ಬೆಳಕಲ್ಲಿ ಇದ್ದೀವಿ ಅನ್ನೋದಕ್ಕೆ ಈ ರೀತಿಯ ವಿಷಯಗಳೇ ನಮಗೆ ಸಾಬೀತುಪಡಿಸದೆ. ಅದರಿಂದ ಸಹೋದರ ಸಹೋದರರೇ, ಇನ್ನೂ ನಮ್ಮ ವಿಶ್ವಾಸವನ್ನ ಹೆಚ್ಚುಪಡಿಸ್ಕೊಂಡು ನಾವು ಈ ಒಂದು ಅಪೋಸ್ತಲರ ಕಾರ್ಯಗಳ ವಿಚಾರವಾಗಿ ಇನ್ನೂ 1, 2 ಅಥವಾ 3 ಕ್ಲಾಸಲ್ಲಿ ಮುಗಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ದಿನದ ಒಂದು ಪ್ರಾರ್ಥನೆಯನ್ನ ಕೂಡ ನಮ್ಮ ಮಧ್ಯದಲ್ಲಿರುವ ರವಿ ಬ್ರದರ್ ದಾವಣಗೆರೆ ಈ ಒಂದು ಕೂಟವನ್ನ ಮುಗಿಸುವ ರೀತಿಯಲ್ಲಿ ಪ್ರಾರ್ಥನೆಯಿಂದ ಮುಗಿಸೋದಕ್ಕೆ ಕೇಳ್ಕೊತೀನಿ. ಓಕೆ ಬ್ರದರ್, ಮಾಡ್ತೀನಿ ಬ್ರದರ್. ವಾಯ್ಸ್ ಕ್ಲಿಯರ್ ಐತೆ ಟೋನ್ ಬ್ರದರ್? ಕ್ಲಿಯರ್ ಬ್ರದರ್. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಮಹೋನ್ನತರು, ಸರ್ವಶಕ್ತರು, ಅಗಮ್ಯವಾದ ಬೆಳಕಿನಲ್ಲಿ ಮಾಡುವಂತ ನಮ್ಮೆಲ್ಲರ ಪ್ರೀತಿಯುಳ್ಳ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿಮ್ಮ ಪವಿತ್ರವಾದ ನಾಮಕ್ಕೆ ನಾವು ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಅಪ್ಪ, ಈ ಲೋಕದಲ್ಲಿ ಬೇಡವಾಗಿದ್ದಂತ ನಮ್ಮನ್ನು ಸ್ವಾಮಿ ನಿಮ್ಮ ಮಹಾಕೃಪೆಯಿಂದ ನಿಮ್ಮ ಸತ್ಯದಲ್ಲಿ ಸೇರಿಸಿ ಈ ಸಂಜೆ ವೇಳೆಯನ್ನ ನಮ್ಮೆಲ್ಲರಿಗೂ ಕೊಟ್ಟು ಅಪೊಸ್ತಲರ ಅಪ್ಪ ದೇವರೇ, 28ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ 31 ವಚನದವರೆಗೆ ಅನೇಕ ನಿಮ್ಮ ಸತ್ಯಗಳನ್ನ, ಪೌಲನ ವಿಷಯವಾಗಿ ಅನೇಕ ನಿಮ್ಮ ರಹಸ್ಯಗಳನ್ನ ದೇವರೇ ಸಹೋದರ ಮುಖಾಂತರ ನಾವು ಈ ದಿನ ತಿಳಿದುಕೊಳ್ಳುವಂತೆ ಕಲಿತುಕೊಳ್ಳೋದಕ್ಕೆ ದೇವರೇ ಅವ್ರ ಮುಖಾಂತರವಾಗಿ ನೀವು ಸಹಾಯ ಮಾಡಿದಕ್ಕಾಗಿ ತಂದೆ ದೇವರೇ ನಾವು ಕೃತಜ್ಞತೆಗಳು ಸಲ್ಲಿಸಿದ್ದೇವೆ. ತಂದೆ ದೇವರೇ, ಟೋನಿ ಬ್ರದರ್ಗೂ ಕೂಡ ಅವ್ರ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಅಪ್ಪ. ಇದುವರೆಗೂ ಕೂಡ ಅವರಿಗೆ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಎಲ್ಲ ವಾಕ್ಯದಲ್ಲಿಯೂ ಸಂದೇಶದಲ್ಲಿ ಅವ್ರ ಜೊತೆಯಲ್ಲಿ ಇದ್ದು ಅವ್ರ ನಾಲ್ಗೆ ಮೇಲೆ ನಿಮ್ಮ ವಚನದಲ್ಲಿ ನೀವು ತಾನೇ ಮಾತನಾಡಿದಕ್ಕಾಗಿಯೂ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ತಂದೆ ದೇವರೇ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದಿಂದ ಈ 28ನೇ ಅಧ್ಯಾಯದ 31 ವಚನದವರೆಗೂ ದೇವರೇ ಪ್ರತಿ ವಾರವೂ ದೇವರೇ ಅವರನ್ನು ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗಿಯೂ ನಾವಾದ್ರೂ ದೇವರೇ ಅನೇಕ ವಾರಗಳು ನಾವು ತಪ್ಪಿಸಿಕೊಂಡಿದ್ದೇವೆ ದೇವರೇ. ಆದರೆ ಸಹೋದರನು ಕೂಡ ಅನೇಕ ವಿಷಯಗಳಲ್ಲಿ ನಿಮ್ಮ ಮಹಿಮೆಯಿಂದ ನಿಮ್ಮ ಬಲದಿಂದ ತುಂಬಿಸಿದ್ದೀರಿ, ನಿಮ್ಮ ಮಹಿಮೆ ಶಕ್ತಿಯಿಂದ ಅವ್ರು ನಡೆಸಿದ್ದೀರಿ ದೇವರೇ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇವೆ. ಮುಂದಿನ ಇನ್ನ 2-3 ಪಾಠಗಳಲ್ಲಿ ಕೂಡ ದೇವರೇ ಅನೇಕ ನಿಮ್ಮ ನಿಮ್ಮ ಮಹಿಮೆಯನ್ನ ಅವ್ರನ್ನ ಕೊಟ್ಟು ಸಹೋದರನ್ನು ಕೂಡ ಉಪಯೋಗಿಸಿ ನಡೆಸಿ ಬಲಪಡಿಸಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ ದೇವರೇ. ಈ ಸೇರದಿರುವಂತ ಎಲ್ಲರನ್ನು ಕೂಡ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಆಮೇನ್. ಎಲ್ಲ Thank you, brother. ನಮಸ್ತೆ ಬ್ರದರ್. ನಮಸ್ತೆ.